ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಸಿರಿಯಶ ಯೂಟ್ಯೂಬ್ ಚಾನಲ್. ವೆಲ್ಕಮ್. ಏನೋ ನೋಡಿ, ಏನೋ ವಿಡಿಯೋ ಮಾಡ್ತಿರೋ ಅಂತ ಹಿಂಗೆ ನೋಡ್ತಾವಳೆ. ಏನು ಸಾನೋ ಸಾನೋ ನಾನು ಅವಾಗಿಂದ ಮಾತಾಡ್ತಾನೆ ಇದ್ದೀನಿ. ಸೀನಿಯರ್ ಅನ್ನೋ ರೆಸ್ಪೆಕ್ಟ್ ಬೇಡವಾ? ಖಂಡ ಬಸೆ ಏನ ಸಾನು ಏನೋ ಕೂಳ್ಗೆರೆ ಅನ್ಬಿಟ್ಲೆ. ನೀನು ಹೇಳು, ನಾನು ಕೂಳ್ಗೆರೆಲ್ಲ ಚೀರ್ನಳ್ಳಿ, ನೀನು ಕೂಳ್ಗೆರೇನು? ಏಯ್ ಸಾನು ಹೊಡಿಬಾರ್ದು. ನೀನು ಕೂಳ್ಗೆರೆ ಸಾನು, ನೀನು ಕೂಳ್ಗೆರೆ, ಅವಳು ಚೀರ್ನಳ್ಳಿ. ಕೂಳ್ಗೆರೆ ತಾನೇ ನೀನು? ರಕ್ಷಿದು ಇವತ್ತು ನನ್ನ ತಂಗಿದು ಬರ್ತಡೆ. ಅವಳು ಕೆಲಸಕ್ಕೆ ಲೀವ್ ಹಾಕಿಲ್ಲ, ಹೋಗಿದ್ದಾಳೆ. ಕೇವಲ ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಕೆಲಸಕ್ಕೆ ಒಂದು ದಿನಕ್ಕೆ ಅಂತ ರಜೆ ಹಾಕ್ಬಿಟ್ಟಿದ್ದು, ಅದಕ್ಕೆ 2 ರಜೆ ಆಗುತ್ತೈತ. ಅವಳು ಕೆಲಸಕ್ಕೆ ಹೋಗಿದ್ದಾಳೆ. ಸಂಜೆ ಬರ್ತಾರೆ ಎಲ್ಲರೂ ಕೂಡ. ನಾಳೆ ಅಶೋಕಣ್ಣನ ನನ್ನ ತಂಗಿ ಗಂಡಂದು ಬರ್ತಡೇ ಇದೆ. ಇಬ್ಬರು ಸೇರಿಸಿ ಒಂದೇ ತಲೆ ಮಾಡೋಣ ಅಂತ. ಇವತ್ತೇನು ಅಷ್ಟೊಂದು ಏನಿಲ್ಲ, ಒಮ್ಮೆ ಕೇಕ್ ಕಟ್ ಮಾಡಿಸಿ ಮನೆಯೆಲ್ಲ ಸಿಹಿ ಮಾಡ್ತೀವಿ ಅಷ್ಟೇ. ಅದನ್ನು ಬಿಟ್ಟು ಮತ್ತೇನಿಲ್ಲ. ರಕ್ಷಿಗೆ ನೈಟ್ 12 ಗಂಟೆಗೆ ಅವಳ ಫ್ರೆಂಡ್ ಭವ್ಯ ಅನ್ನೋರು ನೀಟ್ ಡೆಕೋರೇಷನ್ ಮಾಡಿ, ಇಲ್ಲ ಸಿಂಪಲಾಗಿ ಡೆಕೋರೇಷನ್ ಮಾಡಿ ಕೇಕ್ ಕೊಡಿಸಿದ್ದಾರೆ. ರಕ್ಷಿ ಬರ್ತಡೇ ಇಲ್ಲೇ ಸ್ಪೆಷಲಾಗಿ ಅಡುಗೆ ಇರ್ತದೆ. ಏನು ಅಡುಗೆ ಮಾಡ್ತಿದ್ದೀರಿ? ಆಮೇಲೆ ಆಮೇಲೆ ಇಡ್ಲಿ. ಸಾನು ಏನು ಮಾಡ್ತಿದ್ದಿ ಅಡುಗೆನ? ನೀನು ಚಪಾತಿ ಮಾಡ್ತಿದ್ಯಾ? ಚಿಕ್ಕಿ ಬರ್ತಡೆಗೆ, ಚಿಕ್ಕಿದ ಹ್ಯಾಪಿ ಬರ್ಡೇ ಟೂಗೆ ಇವತ್ತು ಮಾಡ್ತಿದ್ರಿ ಅಡುಗೆನ? ಕೇಕು ಎಲ್ಲ ಕೇಕ್ ಏನು ಮಾಡ್ತಿದ್ದೀರಿ? ಏನು ತಗೊಬಂದಿ ನೀನು? ಹರ್ಷಿ ಏನು ತಗೊಬಂದಿ? ಎಲ್ಲಿ? ಮಂಡ್ಯದಲ್ಲಿ? ಮಂಡ್ಯ ಗಂಟೆ ಹೋದೆ ಕೇಕ್ ತರೋಕ್ಕೆ? ಹಾಂ, ನೀನು ಸಾನು? ಸಂಜೆಗೆ ಅಡುಗೆ ಮಾಡೋದೇ ಬೇಡ, ಇಲ್ಲೇ ರೆಡಿ ಆಗ್ತದೆ ಬಿಸಿ ಬಿಸಿ ಊಟ. ಏನು ಮತ್ತೆ ಇನ್ನೇನಕ್ಕೆ ರೆಡಿ ಮಾಡೋದು? ಇಲ್ಲೇ ಸ್ಪೆಷಲ್ಲಾಗಿ ಅಡುಗೆ ಇರ್ತಿರ್ಬೇಕಾದ್ರೆ ಚಪಾತಿ, ಇಡ್ಲಿ, ದೋಸೆ, ಕೂಳಿಗೆರೆ ಮತ್ತು ಚೀರಡಿಗೆ ಕದನ ನಡೀತಿತ್ತು. ಆ ಕದನ ಈಗ ಸ್ವಲ್ಪ ಕಮ್ಮಿ ಆಗಿದೆ. ಏನು ಕೊಟ್ರು ರಕ್ಷಿ ನಿಮ್ಮ ಫ್ರೆಂಡು? ಗಿಫ್ಟ್ ಏನು ಕೊಟ್ರು? ಬಟ್ಟೆ ಕೊಡ್ಸಿದ್ರೆ ತೋರಿಸು. ಏನು ಕೊಡ್ಸಿದ್ರು ನಿಮ್ಮ ಫ್ರೆಂಡ್ ಗಿಫ್ಟು? ಬಟ್ಟೆ ಕೊಡ್ಸಿದ್ರು. ಮತ್ತೆ ಇದು ಮಧ್ಯಾಹ್ನ ಊಟ ಗಿಫ್ಟು ಭಾರಿ ಮುಡ್ಕೊಂಡು ಕಾಣುತ್ತೆ. ಚೆನ್ನಾಗಿ ಕಾಣಿಸ್ತೈತೆ ರಕ್ಷಿ ಬಟ್ಟೆ, ಸೂಪರ್. ರಿಯಲಿ? ಫ್ಲಿಪ್ಕಾರ್ಟು, ಅಮೆಝಾನು, ಮೀಶೋ ತೋರಿಸು, ಹತ್ರಕ್ಕೆ ತಗೋಬ. ಸೂಪರ್ ಆಗೋದಲ್ಲ. ಇದು ಅವಳೇ ಕೊಡಿಸ್ತಿದ್ದು. ಅವಳು ಊರಿಗೆ ಹೊಂಟೋಗ್ಬಿಟ್ಟಿದ್ಲು, ಹಂಗಾಗಿ ಫೋಟೋ ಫ್ರೇಮ್ ಮಾಡ್ಕೊಂಡಿದ್ದೆ. ಟಾಪು ಏನಿ ನಡುವೆ ಬಟ್ಟೆಗಳು ಒಂದಾದ್ಮೇಲೆ ಒಂದೊಂದು ಸಿಗ್ತಾವ ನನಗಂತೂ. ಐತಲ್ಲ ಅವಳಿಗೆ ಗೊತ್ತು. ಮಧ್ಯಾಹ್ನ ಊಟನೇ ಮಾಡಲಿಲ್ಲ ನಾನು. ಬರ್ತಡೇನ ಖುಷಿಗೆ ಆಯ್ತು. ನೀನೇನು ಕೊಡಿಸಿದ್ದೆ? ನಾನು ಕೊಡಿಸಿಲ್ಲ. ನೆನ್ನೆ 1800 ರೂಪಾಯಿ ಡ್ರೆಸ್ಸು. ನನ್ನನ್ನು ಕೇಳಿದ್ರೆ ಏನು ಕೊಡಿಸಿದೆ ಅಂತಂದರೆ ಯೋಗಿತಕ್ಕ ನೀನೇನು ಕೊಡಿಸಿದ್ಯಾ ನನಗೆ? ಸರಿ, ಅದು ಸರಿ. ನಾನು ಆಮೇಲೆ ಕೊಡಿಸ್ತೀನಿ. ಏನು ಕೊಡಿಸಿ? ಆಮೇಲೆ ಬರ್ತಡೇನ ಮುಗ್ದೈತಾದ ನಂದು, ಇನ್ನೊಂದು ಸ್ವಲ್ಪ ಹೊತ್ತು ಹೋದ್ರೆ. ಶೋಭಾ, ನೀನೇನು ಕೊಡಿಸಿ ನನಗೆ? ಅವ್ರನ್ನ ನೀನು ಇವತ್ತು ಬರ್ತಡೇ ಮಾಡ್ಕೋ ಕಾರಣ ಅವರೇ ಅಲ್ಲ. ಮಮ್ಮಿ ಕೇಳಿಸ್ತೆ. ನಿಜ ತಾನೇ? ನಾನು ಬರ್ತಡೇ ಮಾಡ್ಕೋ ಕಾರಣ ಇವತ್ತು ಇಷ್ಟು ಚೆನ್ನಾಗಿ ಪಿಂಕ್ ಕಲರ್ ಡ್ರೆಸ್ ಹಾಕೊಂಡು, ಇಷ್ಟು ಚೆನ್ನಾಗಿ ವಾಲೆ ಹಾಕೊಂಡು, ಮ್ಯಾಗಿ ಕೂದಲು ಬಿಟ್ಕೊಂಡು
ಇಷ್ಟು ಚೆನ್ನಾಗೆ ನಾನು ಹೆಂಗ್ ಕಾಣ್ತಿದ್ದೇನವ? ಚೆನ್ನಾಗಿ ಕಾಣ್ತೀನಿ. ಮ್ಯಾಗಿ ಕೂದಲು ಮುಂದಕ್ಕೆ ಬರ್ತದಾನೆ ತಿನ್ಕೊಬಿಡ್ತೀನಿ ಅಂತ. ರಜಿತ ಬರೋ ವಯಸ್ಸಾದೊಳಗೆ ಕೂತ್ಕೊತಾಳೆ. ಎಲ್ಲ ರಾಘವೇಂದ್ರನ್ಗೆ ಹೆಜ್ಜೆ ಪೂಜೆ ಮಾಡಿಬಿಟ್ಟು ಹೆಜ್ಜೆ ನಮಸ್ಕಾರ ಮಾಡಿಬಿಟ್ಟು ಹಿಂಗೆ ಅನ್ಭವಿಸ್ತಾ ನಾವು ಕಳಸಕ್ಕೆ ಕಾಯಿ ರೆಡಿ ಮಾಡ್ತಾ ಇದ್ದೀವಿ. ಹ್ಯಾಪಿ ಬರ್ಡೇ ಹೇಳಿಲ್ಲ ನೀನು. ಹ್ಯಾಪಿ ಬರ್ಡೇ ಟು ಯು. ಚಿಕ್ಕಿ ಅಂತ ನೀನು ಕೋಣಗಳು ಅವೇ ಹೇಳಿಲ್ಲ, ದೊಡ್ಡವ್ ನೀನೇನ್ ಹೇಳಿಯವ? ಹಾಲು ಕುಡಿಯೋಳು ಏನ್ ಹೇಳಿ ನೀನು? ನೋಡ್ತಾ ಇರೋದು ನಾನು ನೋಡ್ಬೇಕು. ಟೈಮ್ ಆಲೆ 6:30 ಆಗದೆ, ಇನ್ನು ದೀಪ ನೆನೆಸಿಲ್ಲ ಇವತ್ತು. ಕಳ್ಸಕ್ಕೆ ರೆಡಿ. ಓ ಅವಳು ಗೋಬಿ ಮಂಚೂರಿ ತಿಂದಿದ್ದು ಗೋಬಿ ಪುಕ್ಕ ಅಲ್ಲ. ಪಟಪಟ ಹೇಳ್ಬೇಕು. ನೀನ್ ಹೇಳು ಹರ್ಷಿ ಸರ್ ರಕ್ಷಿ. ರಕ್ಷಿ ನೀನ್ ಹೇಳು. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಗುಬ್ಬಿ ಪುಕ್ಕ ಅಂತ ಹೇಳು. ಕಾಗೆ ಪುಕ್ಕ ಗುಬ್ಬಿ ಕುಪ್ಪ. ಏನಂದರು ಅದು ನಾನು ಅವ್ರನ್ನ ಕೇಳ್ತದ ಅಣ್ಣ ಸಬ್ಸ್ಕ್ರೈಬ್ಗೆ ಕನ್ನಡದಲ್ಲಿ ಏನಂದ್ರು? ಗೂಗಲ್ ಆಂಟಿ 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 ಗೂಗಲ್ ಆಂಟಿ ಸಬ್ಸ್ಕ್ರೈಬ್ ಅರ್ಥ ಹೇಳ ಆಂಟಿ ಏನು? ಸಾವಿರ ಕಲ್ಲು ನಾವು ಸಾವಿರ ಕಲ್ಲು ಅಂತೀವಿ. ಅವ್ರ ಕಡೆ ಜರಿ ಅಂದರಂತೆ, ನಮ್ ಕಡೆ ಸಾವಿರ ಕಲ್ಲು. ಮೂರ್ ಕಲ್ಲು ನೀವು 100 ಕಾಲು ಅಂತೀರಾ 1000 ಕಾಲು ಅಂತೀರಾ? 1000 ಕಲ್ಲು. 1000 ಕಲ್ಲು ಅದು ಹಂಗೆ ಇರ್ಬೇಕಾರೆ ಅನ್ಸದಕ್ಕ 1000 ಕಾಲು ಅಂತಿರ್ಬೇಕು ನೀವು. ನಾವು ಕೂಡ್ಸೇಳಿ ನಮ್ ಹಂಗೆ ಹೇಳಕ್ಕೂ ನಮ್ಗೆ ಇವತ್ತೇ ಗೊತ್ತಾಗೋದು ಅದು 1000 ಕಲ್ಲು ಅಂತ. 1000 ಕಲ್ಲು ಅಂತೀವಿ, ಅದ್ರ ಮೀನಿಂಗ್ ಹಂಗೆ ಇರ್ಬೇಕೇನೋ, 1000 ಕಾಲು ಇರ್ಬೇಕು ಏನೋ ಅಂತ. ಈಗ ನಾವೇನೋ ಹೇಳಿದ್ರೆ ನಿಮ್ದೇನೋ ಬೇರೆ ಕಡೆ ಅರ್ಥ ಇರ್ತದೆ, ಒಂದ್ ಕಡೆ ಒಂದ್ ಅರ್ಥ ಇರ್ತದೆ. ಅದೇ ಕನ್ನಂಗಿರ್ತವೆ. ಊಟ ಮಾಡ್ಕೊಂಡು ಹೋಗ್ರವಿ ಬಿಜಾಪುರ. ಹಾಯ್, ವೆರಿ ಗುಡ್ ಮಾರ್ನಿಂಗ್. ಈಗ ಇದ್ದೀವಿ ದೀಪ ತೊಳ್ಕೊಂಡು ಬಂದು ತಿಂಡಿ ತಿನ್ಬೇಕು ಅಂತ. ರಕ್ಷಿ ಅಕ್ಕ ಎದುರಿಸ್ತದಳು ನೋಡಿದ್ವಿ, ಕತ್ತೆ ಥರ ಮನ್ಗಳು ರಜಾ ಅಂತ ಸಂಡೇ. ರಕ್ಷಿ ಹಾಯ್ ಹಾಯ್ ಮಾಡು. ಇನ್ನು ಮನ್ಗೋಳೆ ನನ್ನ ಮಗಳೇ ಎದ್ದಿ ಕಾರ್ಟೂನ್ ನೋಡ್ತಾ ಆಟ. ಚೀಕು ಬಂಟಿ, ಈ ಚೀಕು ಬಂಟಿ ಏನು ಬೇಕು ನಿಮಗೆ? ಏನದು? ಅಡುಗೆ ಮಾಡಿಕೆ? ಏನು ಅಡುಗೆ ಮಾಡಿಯೇ? ಏನು ನಾಷ್ಟ? ಪುಳಿಯೋಗರೆ. ಪಾಪ ಚಿಕ್ಕು ಬಂಟಿ ನೋಡ್ತಿದ್ಯಾ ನೀನು? ಚಿಕ್ಕು ಬಂಟಿ ನಾಲ್ಕು ತಿಂಗಳಿಗೆ ಚಿಕ್ಕು ಬಂಟಿ ನೋಡ್ತಾ ಕಂಡ್ಬಿಡು. ಕತ್ತೆ ನೋಡೋ ಟೈಮು ಆಲೆ 10:45 ಇನ್ನೂ ಮನಗೆ ಇವಾಗ ಎದ್ದೊಳ್ತಾವಳೆ.
ಬರ್ತಡೆ ಗರ್. ಏನು ನೀನು ಹಿಂಗೆ ನಿಂತಿದೀಯ? ಏನು ಹಿಂಗೆ ನಿಂತಿದೀಯ? ರೆಡಿ ಆಗಲ್ಲ? ಇವಾಗ ರೆಡಿ ಆಗ್ಬೇಕು. ರೆಡಿ ಆಗ್ಬೇಕು ಅಂದರೆ ಮತ್ತೆ ಇದು ಟೀ ಶರ್ಟು ಪ್ಯಾಂಟು. ಯಾವ ಡ್ರೆಸ್ ತೆಗೆ ತೋರಿಸು. ಅವ್ರು ರಂಜಿತಾ ಕೊಡಿಸಿದ್ದು. ಈ ಕಡೆಗೆ ಬಾ, ಇಲ್ಲಿಗೆ ಬಾ. ಇಂತೂ ಎರಡೆರಡು ಜೊತೆ ಹೊಡ್ಕಂದೆ. 2 ಜೊತೆ ಅಲ್ಲ 3 ಜೊತೆ. 3 ಜೊತೆ ಯಾವುದು? ಅಲ್ಲಿ ಜಯನಗರಕ್ಕೆ ಹೋಗಿದ್ದಾಗ 2 ಜೊತೆ 3 ಜೊತೆ 2 ಜೊತೆ. ಮತ್ತೆ ನೆನ್ನೆ ದಿನ ಇಕ್ಕಿದ್ದು ಮೀಶೋ. ಮತ್ತೆ ಇದೊಂದು ಜೊತೆ 4 ಜೊತೆ ಡ್ರೆಸ್. ಮತ್ತೆ ನನ್ನ ಫ್ರೆಂಡ್ ಅವ್ನು ಕೊಡ್ಸಿರೋದು. ಚೆನ್ನಾಗಿದೆ ಡ್ರೆಸ್. ಹಾಕೊಂಡು ಒಳ್ಳೆ ಲಾಟ್ರಿ ಹೊಡಿತಾಳೆ ಅಂತ ಡ್ರೆಸ್ ಹೊಡೆದಾಳೆ ನೋಡಿ, ಎಷ್ಟು ಚೆನ್ನಾಗಿದೆ. ಬ್ಲೌಸಲ್ಲಿ ಎಷ್ಟೊಂದು ಡಿಸೈನ್ ಐತೆ. ಅಪ್ಪ ಇದನ್ನ ಹೆಂಗೆ ಇಕ್ಕದು? ಇಷ್ಟೊಂದು ಚುಚ್ಚುತ್ತ ಬಿದ್ದಿದೆ. ಒಳ್ಳೆ ಊಟ ಇವತ್ತು ನಮ್ಮ ಮನೇಲಿ. ಬಜ್ಜಿ 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 ಬಜ್ಜಿ. ನಂಗೊಂದು ಸಿಗುತ್ತಾ ಬಜ್ಜಿ? ಈಗಲೂ ಆಮೇಲೆ ಏನಾಮೇಲೆ ಊಟ ಜೋರಾಗಿ ಹೇಳ್ಬೇಕು. ಹಾಂ, ಆಂಟಿ ಪಾಯಸ ಮತ್ತೆ ರಸಂ ಮಾಡ್ತಾ ಇದೆ. ಶೈಲಾ ಆಂಟಿ ಅಂದರೆ ಇವ್ರ ಅಮ್ಮ. ಬಹು ಅಮ್ಮ ಇಲ್ಲ ತಿರುಕೋ ಹಂಗೆ. ಭವ್ಯರಮ್ಮ ರಸಮ್ಮು ಮತ್ತೆ ಪಾಯಸ. ನೀನು? ಮನೇಲಿ ಬಜ್ಜಿ ಹಾಂ, ಮತ್ತೆ ಬೀನ್ಸ್ ಪಲ್ಯ. ಬೀನ್ಸ್ ಪಲ್ಯ. ಹ್ಞೂ ಮತ್ತೆ ರೈಸ್ ರೆಡಿ ಆಗಿದೆ. ಇದೇನು? ಇದು ರೈಸ್, ಇದು ಬಜ್ಜಿ, ಹಾಂ, ಇದು ಬೀನ್ಸ್ ಪಲ್ಯ. ಹಾಂ, ಆಂಟಿ ಕೋಸಂಬರಿಗೆಲ್ಲ ಕೊಟ್ಟಿದ್ದೀನಿ. ಹಾಕಬೇಕು. ಅವ್ರ ಮನೆಗೆ ಇಟ್ಟು ಬಂದಿದ್ದೀನಿ. ಕೋಸಂಬರಿ ಮತ್ತೆ ಹೆಸರು ಬೇಳೆ, ಕೋಸಂಬರಿ ಮತ್ತೆ ರಸಂ ಮತ್ತೆ ಏನು ಪಾಯಸ 3 ಅವ್ರ ಮನೇಲಿ ರೆಡಿ ಆಗಿದೆ. ಗತ್ತಾಗೆ ತಿನ್ನೋದಷ್ಟೇ. ಇಲ್ಲ ನಿಮ್ಮ ಯಜಮಾನ್ರು ಬರಲ್ಲ, ಏಕೆ? ಕೆಲಸ ಅಂತೆ. ಕೆಲಸ ಇವತ್ತು ಇವಾಗ ಬರ್ತಡೇ ದಿನನೂ. ಬರಲ್ಲ ಅಂದರು. ಹಾಂ, ನೋಡಬೇಕು, ಇನ್ನೂ ಟೈಮ್ ಇದೆ. ಹ್ಞೂ. ಒಳಗೆ ಬಂದರೆ ಬಂದಂಗೆ, ಇಲ್ಲ ಅಂದರೆ ಏನೋ ಸರ್ಪ್ರೈಸ್ ಕುಕಿಂಗ್ ಮಾಡ್ತೀನಿ ಅಂತ ಅಂದರೆ ಅದಕ್ಕೆ ನಾಳೆ ಬಂದರೆ ನಾಳೆ ಮಾಡ್ತೀವಿ. ನಾಳೆಗೆ ಮಾಡ್ಕೊಟ್ಟಿಯಾ? ಹಾಂ, ಗಂಡನಿಗೋಸ್ಕರ ಏನೋ ವೆರೈಟಿ ಮಾಡ್ತೀನಿ ಅಂತ ಅಂದ್ರೆ, ಅಯ್ಯೋ ಹಿಂಗೆ ದೇವ್ರೆ. ಆಂಟಿ ನಿಮ್ಮ ಮನೇಲಿ ಪಾಯಸ ಮಾಡ್ತಿದ್ದಾನಂತೆ. ಗಮ ಹುಡಿಕೊಂಡು ಓಡ್ ಬಂದೆ. ಆಯ್ತಲ್ಲ, ಏನು ಮಾಡಿದ್ರಿ? ಪಾಯಸ, ಹಾಂ, ಅನ್ನ, ರಸಂ ಗಮ್ ಅಂತ ಅದೇ. ಕಣವ ನಿಮ್ಮ ಬಾಬು ಬರ್ತಡೆಗೆಲ್ಲ ಮಾಡ್ತಾ ಇದ್ದೀನಿ. ಏನು ಮಾಡ್ತಿದ್ದಿ? ವಿಡಿಯೋ ಮಾಡ್ತಿದೀಯಾ? ಹಾಂ, ನಿಮ್ಮ ಮನೇಲಿ ಏನು ಸ್ಪೆಷಲ್ ಮಾಡ್ತಿದ್ದೀರಿ ಅವ್ರಿಗೆ? ಏನಿಲ್ಲ, ಚೆನ್ನಾಗಿ ಕಾಣಿಸ್ತಿದ್ರಿ. ಚೆನ್ನಾಗಿ ಏನಿಲ್ಲ. ಓ ಏನು ರಕ್ಷಿ, ಏ ನಿಜ ಚೆನ್ನಾಗಿ ಕಾಣಿಸ್ತದೆ. ಫೋಟೋ ತೆಗಿತಿದ್ದಿ ಅನ್ಕೊಂಡ. ಸೂಪರ್. ಓಹೋ, ಡಿಫ್ರೆಂಟ್ ಸ್ಟೈಲ ರೆಡಿ ಆಗ್ಬಿಟ್ಟಾಳೆ. ಮ್ಯಾಗಿ ಕೂದಲು ನೂಡಲ್ಸ್ ಕೂದಲು. ಅದ್ರ ಬಗ್ಗೆ ರಕ್ಷಿ ಬರ್ತಡೇ ಶನಿವಾರ, ಅಣ್ಣನ ಬರ್ತಡೇ ಭಾನುವಾರ ಇರೋದ್ರಿಂದ ಶನಿವಾರ ಅವಳಿಗೇನು ಮಾಡಿರಲಿಲ್ಲ. ಭಾನುವಾರನೇ ಕೇಕ್ ಕಟ್ ಮಾಡೋಣ ಇಬ್ರಿಗೂ ಒಂದೇ ದಿವಸ ಅಂತೇಳಿ. ಅಣ್ಣ ಕೆಲಸ ಇರೋದ್ರಿಂದ ಭಾನುವಾರ ಅವ್ರ ಮನೇಲಿ ಇರಲಿಲ್ಲ, ಕೆಲ್ಸಕ್ಕೆ ಹೊಂಟೋಗಿದ್ರು. ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅವಳಿಗೆ ಕೇಕ್ ವಹಿಸಿ ಸೆಲೆಬ್ರೇಷನ್ ಮಾಡಿದ್ವಿ ಸಿಂಪಲ್ಲಾಗೆ. ಅದಾದಮೇಲೆ ಅವಳಿಗೊಂದು ಫೋಟೋ ಫ್ರೇಮ್ ಗಿಫ್ಟ್ ಮಾಡಿದ್ಲು ಭವ್ಯ. ಚೆನ್ನಾಗಿತ್ತು ಗಿಫ್ಟು. ನೋಡಿ, ಇದೆ ಯಾವ ಗಿಫ್ಟು. ಫೋಟೋ ಗಿಫ್ಟ್ ಸಿಂಪಲ್ಲಾಗಿ ಚೆನ್ನಾಗಿತ್ತು. ಫಸ್ಟ್ ಫೋಟೋ ಅನಿಸುತ್ತೆ, ಫೋಟೋ ಫ್ರೇಮ್ ಅವಳು ಗಿಫ್ಟ್ ಬಂದಿರೋದು ಅವಳಿಗೆ. ಇದು ಆಕ್ಚುಲಿ ಚೆನ್ನಾಗಿರೋದು. ರಕ್ಷೆ
ಅಕ್ಕ ನಿನ್ ದೈ ನನ್ ಫೋಟೋ ಮಾತ್ರ ಹಾಕ್ಬೇಡ ನನ್ ಮದ್ವೆ ಆಗತ್ತಂಕವ ಆಮೇಲೆ ಬೇಕಾರ ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಸ್ಥಳದಲ್ಲಿ ಬೆಲ್ಲೈಕನ್ನ ಒತ್ತಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಬಾಯ್, ಗುಡ್ ನೈಟ್ ಎಲ್ಲರಿಗೆ, ಸ್ವೀಟ್ ಬಾಯ್. ನೆಕ್ಸ್ಟ್ ಸಿಗ್ತೀನಿ.